ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ರಾಜ್ಯಸಭೆಗೆ ಎಚ್.ಡಿ. ದೇವೇಗೌಡರನ್ನ ಎನ್ಡಿಎ ಇಂದ ಮತ್ತೆ ಆಯ್ಕೆ ಮಾಡಲಾಗುವುದು ಎಂಬ ನಿರೀಕ್ಷೆ ಇತ್ತು. ಆದರೆ ಬಿಜೆಪಿ ಪ್ರಕಟಿಸಿದ ಪಟ್ಟಿಯಲ್ಲಿ ದೇವೇಗೌಡರ ಬದಲಾಗಿ ಪ್ರೊಫೆಸರ್ ಎಂ ನಾಗರಾಜ್ ಅವರನ್ನ ಆಯ್ಕೆ ಮಾಡಲಾಗಿದೆ. ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಇದ್ರೂ ಎಚ್ಡಿಡಿಗೆ ಮಣೆ ಹಾಕದೇ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಇದೇ ವಿಚಾರಕ್ಕೆ ಬಿಜೆಪಿಯವರು ಮಾಜಿ ಪ್ರಧಾನಮಂತ್ರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಟೀಕಿಸಿದ್ರೆ, ಇದಕ್ಕೆ ಖುದ್ದು ಎಚ್.ಡಿ. ಕುಮಾರಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜ್ಯಸಭೆ ಟಿಕೆಟ್ಗೆ ಎಚ್.ಡಿ. ದೇವೇಗೌಡರು ಅರ್ಜಿಯೇ ಹಾಕಿರಲಿಲ್ಲ. ದೇವೇಗೌಡರ ಬಗ್ಗೆ ಕಾಂಗ್ರೆಸ್ಸಿಗರಿಗೆ ಈಗ ಅನುಕಂಪ ಬಂದಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಕಾಂಗ್ರೆಸ್ಗೆ ಭಯ ಶುರುವಾಗಿದ್ದು, ನಮ್ಮ ನಡುವೆ ಬಿರುಕು ತರಲು ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಈಗ ಕಾಂಗ್ರೆಸ್ನವ್ರಿಗೆ ಅನುಕಂಪ ಬಂದಿದೆ. ಈಗ ಬಂದಿದೆ ದೇವೇಗೌಡರ ಬಗ್ಗೆ ಯಾವ್ಯಾವ ಥರ ನಡೆಸ್ಕೊಂಡಿದ್ದಾರೆ. ಅವರ 70 ವರ್ಷದ ರಾಜಕೀಯ ಜೀವನದಲ್ಲಿ ದೇವೇಗೌಡರನ್ನ ಎಲ್ಲ ನಮಗೆ ಗೊತ್ತಿರ್ತಕ್ಕಂಥ, ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಇವತ್ತು ಅವರಿಗೆ ಅವರ ಉದ್ದೇಶ ದೇವೇಗೌಡರ ಬಗ್ಗೆ ಅನುಕಂಪ ತೋರಿಸಿರೋದು. ಇವತ್ತು ಯಾವೊಂದು BJP JDSನ ಮೈತ್ರಿ ಇದೆ, ಈ ಮೈತ್ರಿ ಅವರಿಗೆ ಎಲ್ಲ ಒಂದು ಕಡೆ ಅಳಕಿದೆ. ಮುಂದಿನ ಚುನಾವಣೆ ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತಿದೆ ಅವರಿಗೆ. ಆ ಹಿನ್ನೆಲೆಯಲ್ಲಿ ಈ ಮೈತ್ರಿಯಲ್ಲಿ ಬಿರುಕು ತರಬೇಕು ಅನ್ನೋದು ಒಂದು ದೃಷ್ಟಿ ಇಟ್ಕೊಂಡಿದ್ದಾರೆ. ಈಗ ಅರ್ಜಿ ನಾವು ಹಾಕಿದ್ದೀವ, ದೇವೇಗೌಡರನ್ನು ಕೊಡಿ ಅಂತ ಕೇಳಿದ್ದಾರಾ? ಅದು ಯಾವುದೋ ನಮಗೆ ಸಂಬಂಧ ಇಲ್ಲದೆ ಇರೋದು. ಅವ್ರ ಪಕ್ಷದ 60 ಜನ ಶಾಸಕರಿದ್ದಾರೆ. ನಾವು ಕೊಡಿ ಅಂತ ಕೇಳಿದರೆ ಸಾರ್ವಜನಿಕವಾಗಿ ಯಾವ ರೀತಿ ದೇವೇಗೌಡರ ಬಗ್ಗೆ ಪ್ರತಿಕ್ರಿಯೆ ಬರ್ಬೋದು. ಇವತ್ತು ಕೆಲವರು ಚರ್ಚೆ ಮಾಡ್ಬೋದು, ಅಯ್ಯೋ ದೇವೇಗೌಡರು ಇದ್ದಿದ್ರೆ ಅಲ್ಲಿ ಧ್ವನಿ ಎತ್ತವರು ಅಂತೇಳಿ, ಅದು ಬೇರೆ ವಿಷಯ. ಅವರು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ, ಧ್ವನಿ ಎತ್ತಿರ್ತಕ್ಕಂಥದ್ದು ಹಲವಾರು ಉದಾಹರಣೆ ಕೊಡಬಲ್ಲೆ. ಯಾವ ಥರ? ಅಯ್ಯೋ ರಾಮನೇ, ಈಗ ಒಕ್ಕಲಿಗರು ಮುಖ್ಯಮಂತ್ರಿನ ಇದ್ದಾಗ ರಾಜ್ಯಸಭಾ ತಗೊಂಡು ಏನು ಮಾಡ್ತೀರಿ? ಪಾಪ ಒಕ್ಕಲಿಗರು ಮುಖ್ಯಮಂತ್ರಿನೇ ಇದ್ದಾರೆ, ಎಲ್ಲಿಂದ ನ್ಯಾಯ ಆಯ್ತದೆ? ಪಾಪ ಅವ್ರು ಉಳ್ಸಕ್ಕೆ ಅಲ್ವ ಮಾಡಿರೋದು. ಈಗ ಇನ್ನೊಂದು 2 ತಿಂಗಳು ನೋಡೋಣ ಸುಮ್ಮನೆ. ದೇವೇಗೌಡರ ಮೇಲೆ ಮರುಕ ಹುಟ್ಟಿದೆ. ಆ ಮರುಕದ ಹಿಂದೆ ಸಹಜತೆ ಇಲ್ಲ ಅನ್ನೋದು ಅವ್ರ ಮಾತಿನಲ್ಲೇ ವ್ಯಕ್ತ ಆಗುತ್ತೆ. ಅವ್ರ ಮಾತಿನಲ್ಲೇ ಆ ಮರುಕಕ್ಕೆ ಬರೀ ಕೃತಿಮತ ಇದೆ. ಆ ಮರುಕ ನಾಟಕೀಯವಾಗಿದ್ದು ಅನ್ನೋದನ್ನು ಅವರ ಮಾತುಗಳೇ ವ್ಯಕ್ತ ಆಗ್ತಾ ಇದ್ದಾವೆ. ಹಾಗಾಗಿ ಈ ನಾಟಕದ ಮಾತುಗಳಿಗೆ ಉತ್ತರಿಸಬೇಕಾದ ಅವಶ್ಯಕತೆ ಇಲ್ಲ. ದೇವೇಗೌಡರು ಮಾಜಿ ಪ್ರಧಾನಿಗಳು, ಮುತ್ಸದ್ದಿ. ಅವ್ರ ಬಗ್ಗೆ ಇರುವ ಗೌರವ ಸ್ಥಾನದ ಆಧಾರದಲ್ಲಿ ಬಂದಿದ್ದಲ್ಲ, ಅಧಿಕಾರದ ಆಧಾರದಲ್ಲಿ ಬಂದಿದ್ದಲ್ಲ. ಅದಿರೋ ಸಹಜವಾಗಿರುವಂಥ ಗೌರವ, ಸಹಜವಾಗಿರುವಂಥ ವಾತ್ಸಲ್ಯ, ಆ ಪ್ರೀತಿ ಅವ್ರು ತೋರಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಮೇಲೆ. ಆ ಸಹಜ ಪ್ರೀತಿ, ಆ ಸಹಜ ವಾತ್ಸಲ್ಯ ಅದು ವ್ಯವಹಾರ ಸಂಬಂಧದ ಮೂಲಕ ಬಂದಿರೋದಲ್ಲ. ಇರಬಹುದು, ಅದು ರಾಜಕೀಯ ಬಿಡಿ. ಈಗ ಇವರು ಕೊಡದೇ ಇರೋರು, ಕೊಟ್ಟಿಲ್ಲ ಅಂತ ಮಾತಾಡ್ದವ್ರದ್ದು ನಾಟಕೀಯ ಅಂತ ಹೇಳ್ತಾರೆ. ಆದರೆ ನಮಗಿರೋ ಕನ್ಸರ್ನ್ ಏನು ಗೊತ್ತಾ, ಐ ನೋ ದೇವೇಗೌಡರಿಗೆ ವಯಸ್ಸಾಗಿಲ್ಲ ಅಂತಲ್ಲ, ಆದ್ರೂ ಕೂಡ ಅವ್ರ ಮಾತುಗಳಿಗೆ ವಯಸ್ಸಾಗಿಲ್ಲ, ಅವರ ರಾಜಕೀಯಕ್ಕೂ ಕೂಡ ವಯಸ್ಸಾಗಿಲ್ಲ. ಅವ್ರು 24x7 ರಾಜಕಾರಣಿ, ಬದುಕಿರೋವರೆಗೂ ಅವ್ರು ರಾಜಕೀಯ ಮಾಡ್ತಾರೆ. ನಮ್ದೇನು ಒಂದು ದೂರಾಲೋಚನೆ ಅಂತಂದ್ರೆ, ಅದು ದುರಾಲೋಚನೆ ಅಂತಿರೋ, ದೂರದ ಆಲೋಚನೆ ಅಂತಿರೋ ಏನೋ. ಈಗ ನಮ್ಮ ಯಾವ MP ಗಳಿಗೂ ಕೂಡ ಮೋದಿ ಅವ್ರ ಎದುರುಗಡೆ ನಿಂತು ಮಾತಾಡೋ ದಮ್ಮು ತಾಕತ್ತು ಶಕ್ತಿ ಇಲ್ಲ. ಅಟ್ಲೀಸ್ಟ್ ದೇವೇಗೌಡರಾದ್ರೂ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಒಂದೊಂದ್ಸರಿ ಹೋಗಿ ಒಬ್ರಲ್ಲಿ ಪ್ರತಿಭಟನೆ ಕೂತ್ಬಿಟ್ಟಿದ್ರು, ನೆನ್ಪಿದ್ಯಾ ಇಲ್ವೋ? ಸೊ ಆ ತರ ಈ ನಾಡು ನುಡಿ ಜಲ ಭಾಷೆ ವಿಚಾರದಲ್ಲಿ ದೇವೇಗೌಡರು ಮೋದಿ ಅವ್ರ ಜೊತೆಗೆ ನೇರ ಹೋಗಿ ಕೂತು ಮಾತಾಡುವಷ್ಟು ಅವ್ರಿಗೆ ಶಕ್ತಿನೂ ಇದೆ. ಮತ್ತು ಮೋದಿ ಅವರು ಕೂಡ ಅವ್ರಿಗೆ ಅಷ್ಟು ರೆಸ್ಪೆಕ್ಟ್, ಗೌರವವನ್ನ ಕೊಡ್ತಾರೆ. ಸೊ ಅಂತಹ ಒಂದು ಕೊಂಡಿ ಇರ್ಬೇಕು ಅಂತ ನಾವು ರಾಜ್ಯದ ಜನ ಬಯಸ್ತೀವಿ. ಅವ್ರಿಗೂ ವಯಸ್ಸಾಗಿದ್ರು ಪರವಾಗಿಲ್ಲ, ಅದು ನಮ್ಮ ಒಂದು ಸ್ವಾರ್ಥ ಅಂದ್ರೂ ಪರವಾಗಿಲ್ಲ. ಯಾಕಂದ್ರೆ ಬೇರೆಯವ್ರು ಮಾಡ್ತಿಲ್ವಲ್ಲ, ಅದನ್ನ ಮಾಡ್ಬೇಕಾದವ್ರು ಮಾಡ್ತಿಲ್ಲ. ವಯಸ್ಸಾದ್ರೂ ಕೂಡ ದೇವೇಗೌಡರ ಮೇಲೆ ನಾವು ಅಷ್ಟು ನಂಬಿಕೆ ಇಟ್ಕೊಳ್ಬಹುದು, ಅಷ್ಟು ಭರವಸೆ ಇಟ್ಕೋಬಹುದು. ಹಾಗಾಗಿ ನಾವು ರಾಜ್ಯಸಭೆಗೆ ಹೋಗ್ಬೇಕು. ಆ ಸ್ವಾರ್ಥಕ್ಕೋಸ್ಕರ ಈ ನಾಡು ನುಡಿ ಜಲ ಭಾಷೆಯ ವಿಚಾರದಲ್ಲಿ ಅಟ್ಲೀಸ್ಟ್ ಧ್ವನಿ ಎತ್ತವರು, ಕಣ್ಣೀರ್ ಹಾಕುವವರು, ಸಮಯ ಬಂದಾಗ ಮೋದಿ ಅವ್ರ ಜೊತೆ ನೇರ ಮಾತನಾಡಿ ಕೆಲಸವನ್ನ ಮಾಡಿಸಿಕೊಂಡು ಬರುವವರು. ಸೊ ಹಾಗಾಗಿ ಅವ್ರು ಬೇಕು ಅಂತ ಹೇಳೋದು. ಇನ್ನ ಗೊತ್ತಿಲ್ಲ, ಕುಮಾರಸ್ವಾಮಿ ಅವರು
ಅದನ್ನ ಯಾವ ರೀತಿ ಸ್ವೀಕರಿಸ್ತಾರೆ ಅಂತ. ಇನ್ನು ರಾಜ್ಯದ ಸಿಎಂ ಆಗಿ HDK ಸಲಹೆ ಪಡೆಯುತ್ತೇನೆ ಅಂತ DK ಶಿವಕುಮಾರ್ ಅವರು ಹೇಳಿದ್ರು. ಅದಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಸಿಎಂ DKಶಿಗೆ ನಾನೇನು ಸಲಹೆ ನೀಡಲಿ, ಕುಮಾರಸ್ವಾಮಿ 2 ಬಾರಿ ಸಿಎಂ ಆಗಿ ಏನ್ ಮಾಡಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ಎಲ್ಲದಕ್ಕೂ ಸಾಕ್ಷಿ ಗುಡ್ಡೆ ಕೇಳ್ತಾರೆ, ನಾನೇನು ಮಾಡಿಲ್ಲ, ನನ್ನ ಬಳಿ ಏನು ಸಲಹೆ ಕೇಳ್ತಾರೆ, ಅವರಿಗೆ ಫೋಟೋ ಬೇಕಿದೆ, ಅದಕ್ಕೆ ಎಲ್ಲೆಡೆ ಹೋಗ್ತಿದ್ದಾರೆ, ಅತಿ ವಿನಯಂ ದೂರ್ಥ ಲಕ್ಷಣಂ ಅಂತ ಹೇಳುವ ಮೂಲಕ ಕೇಂದ್ರ ಸಚಿವರು ವ್ಯಂಗ್ಯ ಮಾಡಿದ್ದಾರೆ. ನಾನು ಏನು ಸಲಹೆ ಕೊಡಲಿ? ಈಗ ಅವರೇ ತುಮಕೂರಿನಲ್ಲಿ ಭಾಷಣ ಮಾಡಿದ್ರು, ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಯಾಗಿ ಏನು ಕಿತ್ತಾಕಿದ್ದಾರೆ ಅಂತ. ಎಂತೆಂಥದ್ದು ಅದೇನೋ ಪದ ಬಳಸಿದರು, ಏನು ಹರಿದವ್ರೆ ಅಂತ. 2 ಬಾರಿ ಮುಖ್ಯಮಂತ್ರಿಯಾಗಿ ಹೊರದಿರೋದು ಏನು ಅಂತ ಅಂದರು. ಯಾಕೆಂದರೆ ಎಲ್ಲದಕ್ಕೂ ಸಾಕ್ಷಿ ಗುಡ್ಡೆ ಕೇಳ್ತಾರೆ. ಈಗ ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡ್ತಾರಂತೀಗ. ನಾನು ಸಲಹೆ ಕೊಡೋದೇನೈತೆ, ನಾನು ಏನು ಕಿತ್ತೇ ಇಲ್ವಲ್ಲ, ಅರಿಯೋ ಕೆಲಸ ಮಾಡಿಲ್ವಲ್ಲ. ನನ್ನ ಹತ್ರ ಬಂದು ಸಲಹೆ ಏನು ತಗೋತಾರೆ? ಫೋಟೋ ಬೇಕು, ಫೋಟೋ ಪತ್ರಿಕೆಯಲ್ಲಿ ಬರಬೇಕು, ನಾನು ನೋಡಿ ಯಾವ ಥರ ಹೋಗಿದ್ದೇನೆ ಅಂತ ಹೇಳ್ಕೋಬೇಕು. ಒಂದು ಗಾದೆ ಮಾತಿದೆ, ಹಿರಿಕರು ನಮ್ಮ ಪೂರ್ವಿಕರು ಒಂದು ಗಾದೆ ಮಾತಿಟ್ಟಿದ್ದಾರೆ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ದೇವೇಗೌಡರು ಅದೇ ಫೋಟೋಗೆ ಸರ್ ಹೇಳಿದ್ರೆ ಮುಂದೆ ಮೈತ್ರಿ ಸರ್ಕಾರ ಬರುತ್ತೆ ಅಂತ, ಆ ಸರ್ಕಾರದ ನೀವು ಸಿಎಂ ಸರ್ ಅಂತ. ನನಗೆ CM ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಜನನ ಉಳಿಸ್ಬೇಕು. ಆ ಒಂದು ಶಕ್ತಿ ಇವತ್ತು ಮೈತ್ರಿ ಸರ್ಕಾರಕ್ಕೆ ಬರಬೇಕು. ಅದು ನನ್ನ ಮೊದಲನೇ. ಇಲ್ಲ, ಈಗ ಕುಮಾರಸ್ವಾಮಿ ಅವರು ಇಟ್ಸ್ ಓಕೆ. ಈಗ ರಾಜಕೀಯ ನಿಂತ ನೀರಲ್ಲ, ಹರಿಯೋ ನೀರು. ನೀವು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಇಬ್ರು DK ಬ್ರದರ್ಸ್ ಜಮೀರ್ ಅಹಮದ್ ಖಾನ್ ಅವರ ಬಸ್ ಅನ್ನ ಓಡಿಸಿ ಎಲ್ಲಾರನ್ನು ಕರ್ಕೊಂಡ್ ಬಂದು ಹೆಡ್ ಮಾಸ್ಟರ್ ತರ ಒಬ್ಬೊಬ್ರನ್ನೇ ಒಳಗಡೆ ಬಿಟ್ಟು ಯಡಿಯೂರಪ್ಪನವರು BJP ಅವರು ಮಾತಾಡಕ್ಕೂ ಕೂಡ ಅವಕಾಶ ಇಲ್ಲದೆ ಇರೋ ರೀತಿಯಲ್ಲಿ ಅವತ್ತು ನಿಮ್ಮ ಒಂದು ಸರ್ಕಾರ ರಚನೆಗೆ ಎಷ್ಟು ಅವರು ನಿಂತ್ರು ಮಂಡೆಯಾಗಿ. ಹೌದಾ? ನಿಮ್ಮನ್ನ ಕೆಳಗಿಳಿಸುವಂತ ಸಂದರ್ಭದಲ್ಲಿ ಬಾಂಬೆಗೆ ಹೋಗಿ ಮಳೆಯಲ್ಲಿ ಬರ್ರಪ್ಪ ಒಂದ್ಸರಿ ಮಾತಾಡಿ ಅಂತ ನಿಂತಿದ್ರು ತಾನೆ. ಅದಾದ್ಮೇಲೆ ಬಹಳಷ್ಟು ಬದಲಾವಣೆಗಳಾಯ್ತು. ಮಿತ್ರರು ಶತ್ರುಗಳಾಗ್ತಾರೆ, ಶತ್ರು ಮಿತ್ರರಾಗ್ತಾರೆ. ರಾಜಕೀಯ ನಿಂತ ನೀರೆಲ್ಲ ಗೊತ್ತಿದೆ. ಇವತ್ತು ಹಿಂಗಿದಾರೆ, ನಾಳೆ ಹೆಂಗಾಗ್ತಾರೆ ಹೇಳಕ್ ಆಗಲ್ಲ. ಮೊದಲು ಅಯ್ಯಯ್ಯಯ್ಯೋ ಕುಮಾರಸ್ವಾಮಿ ಕುಟುಂಬ ಮತ್ತು DK ಶಿವಕುಮಾರ್ ಫ್ಯಾಮಿಲಿ ನಡುವೆ ರಣ ಬೆಂಕಿ. ಅದಾದ್ಮೇಲೆ ಮೈತ್ರಿಯಲ್ಲಿ ಇವರು ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲಿ ಇವ್ರ ಬೆನ್ನಿಗೆ ಅವರೇ ನಿಂತ್ರು, ಜೋಡೆತ್ತು ಅಂತ ಕೈ ಎತ್ತಿದ್ರು. ಮತ್ತೀಗ ನಾನೇನು ಅದೇನೋ ಮಾಡಿದೀನಿ ಅನ್ನೋ ತರದಲ್ಲಿ ಮಾತಾಡ್ತಾರೆ. ನನ್ನ ಹತ್ರ ಏನು, ನನ್ನ ಜೊತೆ ಫೋಟೋ ಬೇಕು, ಅವರು ಫೋಟೋ ಹೊಡ್ಸ್ಕೊತಾರ ಬಿಡ್ತಾರ ಗೊತ್ತಿಲ್ಲ. ನಾವು ರಾಜ್ಯದ ಜನರಾಗಿ ನಮ್ಗೊಂದು ಬಯಕೆ ಇದೆ, ಏನು ಅಂದ್ರೆ ಕುಮಾರಸ್ವಾಮಿ ಅವರು ಈಗ ಕೇಂದ್ರ ಸಚಿವರು, ಕರ್ನಾಟಕಕ್ಕೂ ಮತ್ತು ಕೇಂದ್ರಕ್ಕೂ ಒಂದು ಸೇತುವೆ, ಅವರು ಒಂದು ಕೊಂಡಿ. ಹೀಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಏನಾದ್ರೂ ಅಹವಾಲನ್ನ ತೆಗೆದುಕೊಂಡು ನಿಮ್ಮ ಬಳಿ ಬಂದರೆ ದಯವಿಟ್ಟು ರಾಜ್ಯದ ಜನರ ಪರವಾಗಿ ತಾವು ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸಿ. ಅದು ಫೋಟೋಗೆ ಅಂತಾನೋ ಅಥವಾ ಇನ್ನೊಂದಕ್ಕೆ ಅಂತಾನೋ ನಿರ್ಲಕ್ಷಿಸಬೇಡಿ. ನನಗ್ ಗೊತ್ತು ನೀವು ಹಾಗಿಲ್ಲ ಅಂತ, ಈ ಹಿಂದೆ ಹೇಳಿದ ಹೇಳಿಕೆಗಳಿಂದ ತಾವು ಹರ್ಟ್ ಆಗಿದ್ದೀರಂತ. ಅದರ್ವೈಸ್ ಆಲ್ಸೋ DK ಶಿವಕುಮಾರ್ ಅವರು ಈ ಇಷ್ಟು ದಿನ ಇದ್ದದ್ದು ಬೇರೆ, ಈಗಿರೋದು ಬೇರೆ. ಬಿಕಾಸ್ ಇವರು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಕ್ಕೆ ಹೋಗಬೇಕು. ಸೊ ನಾಳೆ ನೀತಿ ಆಯೋಗದ ಒಂದು ಮೀಟಿಂಗ್ಗೂ ಅವರು ಹೋಗ್ತಾ ಇದ್ದಾರೆ. ನಾಳೆ ರಾಜ್ಯದ ಜ್ವಲಂತ ಸಮಸ್ಯೆಗಳು ಬಂದಾಗ ಅವ್ರು ನಿಮ್ಮ ಹತ್ರ ಬರ್ತಾರೆ.